ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಿಂದ ಸುಮಾರು 5 ಕಿಲೋಮೀಟರ್ ಅಂತರದಲ್ಲಿರುವ ಗುಂಡಿನ ಹೊಳೆ ಬೀಜೋತ್ಪಾದನೆ ಕೇಂದ್ರದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಸ್ಥಾಪನೆಗೆ ಸರ್ಕಾರ ಅಸ್ತು ಎಂದಿದೆ. ಸಂಬಂಧಿಸಿದಂತೆ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅವರು ಸರ್ಕಾರ ಹಾಗೂ ಕೃಷಿ ಇಲಾಖೆಯ ಪರವಾಗಿ ಶಾಸಕರಿಗೆ ಮಂಜೂರಾತಿ ಪ್ರತಿ ನೀಡಿದ್ದಾರೆ. ಈ ಕುರಿತು ಶಾಸಕರು ಇತ್ತೀಚೆಗೆ ಸುದ್ದಿಗೋಷ್ಠಿ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ಅವರು ಇಲಾಖಾ ಅಧಿಕಾರಿಗಳು ಹಾಗೂ ತಜ್ಞರ ತಂಡದೊಂದಿಗೆ ಬೀಜೋತ್ಪನ್ನ ಕೇಂದ್ರಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿದರು. ಅವರು ಮಾತನಾಡಿ, ಕೃಷಿ ಕ್ಷೇತ್ರದಲ್ಲಿ ಬದಲಾವಣೆ ತರಲು ತಾಲೂಕಿನ ರೈತರಿಗೆ ಅನುಕೂಲ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಭೂಮಿಯ ಗುಣಮಟ್ಟವನ್ನು ಸುಧಾರಿಸಲು, ಅಂತರ್ಜಲ ನೀರಿನ ಮಟ್ಟವನ್ನು ಹೆಚ್ಚಿಸುವಲ್ಲಿ ಅಗತ್ಯ ವೈಜ್ಞಾನಿಕ ತಳಹದಿಯಲ್ಲಿ ಯೋಜನೆಗಳನ್ನು ರೂಪಿಸಲಾಗುವುದು. ಕೃಷಿಕರು ವೈಜ್ಞಾನಿಕ ತಿಳುವಳಿಕೆ ಹೊಂದಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯ ಬರುವ ಬೆಳೆಗಳನ್ನು ಬೆಳೆದು ಸ್ವಾವಲಂಬಿಗಳಾಗಬೇಕಿದೆ. ಈ ಸದುದ್ದೇಶದಿಂದ ದೂರದೃಷ್ಟಿ ಇಟ್ಟುಕೊಂಡು ಕೃಷಿ ವಿಜ್ಞಾನ ಕೇಂದ್ರವನ್ನು ಸ್ಥಾಪಿಸಲು ನಿರ್ಧರಿಸಿದ್ದೇವೆ ಎಂದರು. ಜಂಟಿ ಕೃಷಿ ನಿರ್ದೇಶಕರಾದ ಶರಣಪ್ಪ ಮುದುಗಲ್, ಸಹಾಯಕ ಕೃಷಿ ನಿರ್ದೇಶಕರಾದ ವಾಮದೇವ, ಕೃಷಿ ವಿಜ್ಞಾನಿಗಳಾದ ಮಂಜುನಾಥ ಬಾನುವಳಿ, ಶ್ರೀಮತಿ ಸುನೀತಮ್ಮ ಹಾಗೂ ಇತರ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ ಸ್ಥಳ ಪರಿಶೀಲನೆ ಮಾಡಿದರು. ಪಟ್ಟಣ ಪಂಚಾಯಿತಿ ಸದಸ್ಯರಾದ ಪೂರ್ಯ ನಾಯ್ಕ, ಮುಖಂಡರಾದ ಉದಯ ಜನ್ನು, ಮಲ್ಲಿಕಾರ್ಜುನ ಗೌಡ, ಭಾಸ್ಕರ್ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು. ಅಂತಂದ್ರೆ ಮೇನ್ಲಿ ಒಂದು 1000 ಜನಕ್ಕಾಗ್ಲಿ 500 ಜನಕ್ಕಾಗ್ಲಿ ಒಂದು ಉದ್ಯೋಗ ಅವಕಾಶಗಳು ಅನ್ನೋದು ಒಂದೊಂದು ಮಾಡ್ಕೊಂಡು ಹೋಗಿ ಎಲ್ಲ ತಮ್ಮ ಕ್ರಿಯಾಶೀಲತೆಯಿಂದ ಇದೆಲ್ಲ ಸಾಧ್ಯ ಆಗ್ತಿದೆ ಸರ್. ಬಹಳ ಒಳ್ಳೆ ಕಾರ್ಯಗಳು. ಯಾಕಂದ್ರೆ ಅಷ್ಟು ಸುಲಭವಾಗಿ ಒಂದು ವರ್ಷದೊಳ ಆದ ನಂತರ ತರಕ್ಕಾಗಲ್ಲ. ಇವೆಲ್ಲ ಅಷ್ಟು ಲಾಂಗ್ ಪ್ರೊಸೆಸ್ ಸರ್. ಇದು ಜಲ್ದಿ ಎಲ್ಲ ರೈತರು ಮೆಚ್ಚುವಂತ ಕೆಲಸ. ಖಂಡಿತ ರೈತರು ಅಷ್ಟೇ ಅಲ್ಲ, ಅಧಿಕಾರಿ ವರ್ಗ ಎಲ್ಲರೂ ಇರೋದು. ಮತ್ತೆ ಇದಕ್ಕೆ ಅತ್ಯಂತ ಒತ್ತಡ ಇರೋಂಥ ಇದ್ರದ್ದು ಸುಮಾರು ಅಪ್ಲಿಕೇಶನ್ಸು ಎಲ್ಲ ಕಡೆ ಬಂದಿದ್ರು. ನಾವು ಇಲ್ಲಿರೋ ಸೂಕ್ತ ವಾತಾವರಣ, ಇಲ್ಲಿ ನಮ್ಮ ತಾಲೂಕಿನ ಇಲ್ಲಿರೋಂಥ ವಾತಾವರಣ ಮತ್ತು ಇಲ್ಲಿ ಮುಂದಿನ ಇರೋಂಥ ವಾತಾವರಣ, ಇದನ್ನೆಲ್ಲ ನಾವು ಮನವರಿಕೆ ಮಾಡಿ ಸರ್ಕಾರಕ್ಕೆ ಮನವರಿಕೆ ಮಾಡಿ ಇಲ್ಲಿ ಬಂದ್ರೇ ಇಲ್ಲಿ ಈ ತಾಲೂಕಿಗೆ ಒಂದು ಒಳ್ಳೆ ರೀತಿಯಲ್ಲಿ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ಕೊಂಡಿರೋಂಥದ್ದು. ಬೇರೆ ಅಲ್ಲ, ಈಗ ಲಾಸ್ಟ್ ಜನಸ್ಪಂದನ ನಡೀತು, ಸಾಹೇಬ್ ಅಧ್ಯಕ್ಷತೆಯಲ್ಲಿ ಆಯಿತು. ಆ ಜನಸ್ಪಂದನದಲ್ಲಿ ಸಾಹೇಬ್ರವ್ರು ಒಂದೇ ಮಾತಂದರು, ನಮ್ಮದು ತಾಲೂಕು ಹಿಂದುಳಿದಿತ್ತು, ಇಲ್ಲೇನು ಡೆವಲಪ್ಮೆಂಟ್ ಇಲ್ಲ, ಏನಾದ್ರು ಮಾಡಲೇಬೇಕಂದಾಗ ಅವತ್ತೇ ಡಿಸೈಡ್ ಮಾಡಿದ್ವಿ ಸರ್, ಏನಾದ್ರು ಮಾಡಲೇ ಬಿಡೋಣ ಅಂತ ಹೇಳಿದ್ವಿ. ಪಾಪ ಆ ಕಾರ್ಯಕ್ಕೆ ಚಾಲನೆ ಕೊಟ್ಟರು ಸಾಹೇಬರು. ಅವ್ರ ಪ್ರಯತ್ನ ಭಾಳಷ್ಟಿದೆ. ಚಂದ್ರರಾಯ ಬಂದಿದ್ರಲ್ಲ ಸರ್, ಆಫೀಸರ್ ಕುಂತಾಗ ಎಲ್ಲ ಶ್ರೀನಿವಾಸ್ ನಿನ್ನ ಉತ್ಸಾಹ ನೋಡಿ ನಾನು ನಿನಗೆ ಮಾಡಿಕೊಟ್ಟು ಹೋಗ್ತೇನೆ ಅವತ್ತು ಕೂಡಲೇ ಹೇಳಿದ್ರು. ನಿನ್ನ ಉತ್ಸಾಹ ನನಗೆ ಇಷ್ಟ ಆಗ್ತದೆ, ಹಾಗಾಗಿ ನಾನು ಮಾಡಿಕೊಟ್ಟು ಹೋಗ್ತಿಲ್ಲ. ತುಂಬ ಅದು ಎಲ್ಲ ಕೇಳ್ತಾರೆ ಹೋಗ್ತಾರೆ, ಬಟ್ ಅವರು ಸಾಹೇಬ್ರಂಗಲ್ಲ. ಸೊಲ್ಯೂಷನ್ ಕೊಡ್ಬೇಕಾದ್ರೆ ಅವ್ರ ಹತ್ರ ತಲೆ ಬಂದ್ಬಿಟ್ಟು ಆ ದೂರದರ್ಶಿತ್ವ ಇರ್ಬೇಕು ಸರ್. ಅವರು ಟಿಕೆಟ್ ಆಕಾಂಕ್ಷಿ ಇದ್ದಾಲಿಂದ ಗೆಲ್ಲವರಿಗೆ ಇವತ್ತಿವರೆಗೆ ನಾವು ಈ ಥರ ಹಾರ್ಡ್ ವಾಟ್ರು ಕುಡಿಯೋದ್ರಿಂದ ನಮಗೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆ ಆಗ್ತದೆ. ಈಗ JJM ಇದೆಲ್ಲ ಮನೆಗೆ ನೀರು ಇದ್ದಿರೋದ್ರಿಂದ ಆರೋಗ್ಯ ಸಮಸ್ಯೆಗಳು ಇದಾಗ್ತದೆ. ಫ್ಲೋರೈಡ್ ಕಂಟೆಂಟು ಕಡಿಮೆ ಆಗ್ತದೆ. ಮತ್ತು ಕೆರೆ ತುಂಬಿಸೋದ್ರಿಂದ ಇದ್ರದ್ದು ಸ್ವಲ್ಪ ಫ್ಲೋರೈಡ್ ಕೂಡ ಅಂಶ ಕಡಿಮೆ ಆಗೋ ಇದನ್ನೇ ಇದೆ. ಸೊ ಒಂದೇ ಬರೀ ಕೃಷಿಗರಷ್ಟೇ ಅಲ್ಲ, ನಮ್ಮ ಕೃಷಿ ಜೊತೆಗೆ ಆರೋಗ್ಯ ಇದನ್ನ ನಾನು ಸ್ಟ್ರೆಸ್ ಮಾಡಿ ನಾನು ಇದು ಮಾಡ್ತಾ ಇದ್ದೀನಿ. ಯಾಕಂದರೆ ನನ್ನಲ್ಲೇ ಎಕ್ಸಾಂಪಲ್ ಆಗ್ಬಿಟ್ಟು ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಗೊತ್ತಾಯ್ತಾ? ನಮಗೆ ಯಾರ್ದು ಹೇಳ್ಬೇಕಾಗಿಲ್ಲ, ನಮ್ದೆಲ್ಲ ಇದಿರುತ್ತೆ. ಮತ್ತೆ ಎಲ್ಲ ಬೆನ್ನೋವುಗಳು ಎಲ್ಲ ಬ್ರಿಟಿಲ್ ಆಗ್ತದೆ, ಗಟ್ಟಿ ಆಗ್ಬಿಡ್ತದೆ ಮೂಳೆ ಎಲ್ಲ ನಮ್ಮದು. ಈಗ 40 ವರ್ಷ ಆದಮೇಲೆ ಅವ್ರಿಗೆ ಬಗ್ಗೆ ಕೆಲಸ ಮಾಡೋಕ್ಕಾಗಲ್ಲ. ಜಾಸ್ತಿ ಜನ ಎಲ್ಲ ದುಡಿಯೋಕೆ ಹೋಗಿರೋದು ಒಂದು ಏಜ್ವರೆಗೂ ಹೋಗ್ತಾರೆ, ಆಮೇಲೆ ಊರುಗಳಿಗೆ ಸುಮ್ಮನೆ ಕಟ್ಟೆಗಳ ಮೇಲೆ ಕೂತ್ಕೊಂತಾರೆ. ಸೊ ಇವೆಲ್ಲವೂ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಬದಲಾವಣೆ ನಮ್ಮ ಕಾಲಘಟ್ಟದಲ್ಲಿ ಒಳ್ಳೆ ಬದಲಾವಣೆಗಳಾಗಿದೆ ಅನ್ನೋದು ನಿಮಗೆ ಅಭಿನಂದನೆಗಳು ಸರ್. ನಮ್ಮ ಪರವಾಗಿಲ್ಲ ಪತ್ರಿಕಾ ಇದು ಸರ್ ಹೇಳಿದಂಗೆ ಅವ್ರ ಆರೋಗ್ಯನೂ ಬರ್ತಾರೆ. ಅಂದರೆ ಬೇಸಾಯ ತಜ್ಞರು ಅಂತ ಒಬ್ರು, ಮತ್ತು ರೋಗ ಮತ್ತು ಕೀಟದ ಅದ್ರ ಜೊತೆಯಲ್ಲಿ ಅವರು ಸರ್ ಹೇಳಿದಂಗೆ ಒಬ್ಬರು ವಿಜ್ಞಾನಿಗೊಬ್ರು, ಮಣ್ಣು ವಿಜ್ಞಾನಿಗೊಬ್ರು, ಈ ಥರ ಎಲ್ಲ ಬೆಳೆಗಳಿಗೆ ಏನು ಬರ್ತದೋ ಅದು ಮತ್ತೆ ವೆಟರ್ನರಿ ಡಾಕ್ಟರ್ ಒಬ್ರು ಇರ್ತಾರೆ. ಒಟ್ಟು 7 ವಿಜ್ಞಾನಿಗಳು ಈ ಒಂದು ಕೇಂದ್ರದಲ್ಲಿ ಸೆಂಟ್ರಲ್ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರದ ಜಿಲ್ಲೆಗೆ ಒಂದು ಬರುತ್ತೆ ಸರ್. ಈ ಹೊಸ ವಿಜ್ಞಾನ ಜಿಲ್ಲೆ ಹಾಕಿ 2 ವರ್ಷ ಆಯಿತು. ಅದು ಸರ್ ಹೇಳಿದಂಗೆ ಸೌಭಾಗ್ಯ. ಈ ಒಂದು ಜಿಲ್ಲೆ ಕೂಡ್ಲಿಗೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಆದರೆ
ಮುಂದೆ ಅನೇಕ ಕೃಷಿ ಕಾಲೇಜು ಹಂತವಾಗಿ ಎಲ್ಲ ಮತ್ತು ಅನೇಕ ಯೋಜನೆ ಬರ್ತವೆ. ನಮ್ಮ ಕೃಷಿ ಸಂಬಂಧಪಟ್ಟ ಈಗ ಇಲ್ಲಿ ಜಾಸ್ತಿ ಶೇಂಗಾ ಬೆಳೀತಾರೆ, ಸರ್ವಾಂಗೀಣವಾಗಿ ನಾವು ಲಾಸ್ಟ್ ಇಲ್ಲಿ ಶೇಂಗಾ ಬೆಳೀತಾರೆ. ಲಾಸ್ಟ್ ನಾವು ನಮ್ಮ ಕೃಷಿ ಕ್ಷೇತ್ರದ ಕುಲಪತಿಗಳು ಇದೇ ತಾಲೂಕು ನಾವು ಅವ್ರು ಕೇಳ್ಕೊಂಡಾಗ ಕೃಷಿ ಶೇಂಗಾ ಬೆಳೆಯಲ್ಲಿ ಕೃಷಿ ಸಂಶೋಧನೆ ಸಲುವಾಗಿ ಒಂದು ಸ್ಕೀಮನ್ನು ಇಲ್ಲಿಗೆ ಫುಲ್ ಮಾಡಿರ್ತಾರೆ. ನೆಕ್ಸ್ಟ್ ಇಯರು ಅದು ಶೇಂಗಾ ಬೆಳೆಯಲ್ಲಿ ನಾವೇನು ಹೊಸ ತಳಿಗಳಿರ್ಬೋದು, ಹೊಸ ಸಂಶೋಧನೆಗಳನ್ನು ಈ ಒಂದು ಭಾಗದಲ್ಲಿ ನಾವು ಮಾಡಿ ಹೊಸ ಎಲ್ಲ ಅನುಕೂಲತೆ ಸೊ ಒಳ್ಳೆ ಬದಲಾವಣೆಗಳ ಜೊತೆಗೆ ಸ್ವಲ್ಪ ಬೇರೆ ಬೇರೆ ರೀತಿ ಒತ್ತಡಗಳಿರ್ತವೆ, ನಿಭಾಯಿಸ್ಕೊಂಡು ಇನ್ನೂ ಭಾಳ ಇದ್ದಾವೆ ಕ್ಷೇತ್ರದಲ್ಲಿ. ಆರೋಗ್ಯ ಇದರಲ್ಲೂ ಶಿಕ್ಷಣ ಕ್ಷೇತ್ರದಲ್ಲೂ ಎಲ್ಲ ಇದ್ದಾವೆ. ಸೊ ಒಂದು ಜೊತೆಗೆ ಎಲ್ಲದನ್ನೂ ತಗೊಂಡೋಗೋಣ. ಯಾವುದು ಶೀಘ್ರದಲ್ಲೇ ಅದು ಕೂಡ ನಮಗೆ ಕೃಷಿ ಜಿಲ್ಲಾ ಅದು ಅವಶ್ಯ ಸರ್. ಹೌದು, ಅವ್ರಿಗೆಲ್ಲ ವ್ಯವಸ್ಥಿತವಾಗಿ ಇಲ್ಲಿ ಉಳ್ಕೊಳ್ಳೋದಕ್ಕೆ ಮತ್ತು ತರಬೇತಿ ಪಡ್ಕೊಂಡು ಹೋಗೋದಕ್ಕೆ ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಅಂತ ಇಲ್ಲಿ ವಿಜ್ಞಾನಿಗಳು ಸಿಗ್ತಾರೆ. ಅವರು ರೈತರು ಬಂದು ಇಲ್ಲಿ ಉಳ್ಕೊಳ್ಳೋದ್ರಿಂದ ಅವರಿಗೆ ತರಬೇತಿ ಪ್ಲಸ್ ಇಲ್ಲಿ ಪ್ರಾತ್ಯಕ್ಷಿಕ ನೋಡೋದಾಗುತ್ತೆ. ಎರಡೂ ಒಟ್ಟಿಗಾಗಿ ಸಾಮರ್ಥ್ಯ ಅಭಿವೃದ್ಧಿ ಆಗುತ್ತೆ. ಒಟ್ಟಾರೆ ಇಡೀ ಜಿಲ್ಲೆಗೆ ಇದು ಕ್ಯಾಟರ್ ಮಾಡೋದಕ್ಕೆ. ಹಾಗಾಗಿ ಅದನ್ನು ಸಹ ಪೈಪ್ಲೈನಲ್ಲಿ ಇದೆ. ಶಾರ್ಟ್ಲಿ ಅದು ನಮಗೆ ಅವತ್ತು ನನಗೆ ಫೋನ್ ಮಾಡಿದಾಗ ಆ ವಿಷಯನ ಹೇಳಿದ್ರಿ. ನಾನು ಅಲ್ಲೇ ಹೋದಾಗ ಕಮಿಷನರು ಮತ್ತು ಸೆಕ್ರೆಟ್ರಿಯರು ಎಲ್ಲರೂ ಅಲ್ಲೇ ಇದ್ದರು. ಸೆಕ್ರೆಟ್ರಿ ಅವರು ಅನ್ಬು ಕುಮಾರ್ ಅವರು ಡೆವಲಪ್ಮೆಂಟ್ ಬಗ್ಗೆ ಅವ್ರಿಗೂ ಭಾಳ ಒಳ್ಳೆ ಕಾನ್ಸೆಪ್ಟ್ಗಳಿದ್ದಾವೆ. ಸೊ ಅವರು ಎಲ್ಲ ವಾಟ್ಸಪ್ ಗ್ರೂಪ್ ಮಾಡಿ ಅಂತೆಲ್ಲ ತೋರಿಸ್ಬೋದು. ಎಲ್ಲ ಇಡೀ ಸ್ಟೇಟಲ್ಲಿ ಏನೇನು ಆಗ್ತಾ ಇದೆ ಎಲ್ಲದನ್ನು ಪ್ರತಿ ದಿವಸ ನಮ್ಗೆ ವರದಿ ಬರ್ತಾ ಇದೆ, ಎಲ್ಲ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಮತ್ತು ನಮ್ಮ ಅಗ್ರಿಕಲ್ಚರ್ ಕಮಿಷನರು YS ಪಾಟೀಲ್ ಅಂತೇಳಿ ನಮ್ಮ ತುಮಕೂರು DC ಆಗಿದ್ದರು. ನಾನು ಶಾಸಕನಾಗಕ್ಕೆ ಮುಂಚೆಯಿಂದನೂ ನಮಗೆ ಒಳ್ಳೆ ಪರಿಚಯ ಇತ್ತು. ಸೊ ಅವರು ಹೇಳಿದ್ರು ಈ ಥರ ಕೃಷಿ ತರಬೇತಿ ಇಲ್ಲ, ಅದು ನಿಮಗೆ ನೇತೃತ್ವದಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದ್ರು. ಭಾಳ ಖುಷಿ ಆಯಿತು. ಓಕೆ ಇಲ್ಲ ಓಕೆ. ಸೋಷಿಯಲ್ ಆಸ್ಪೆಕ್ಟ್ ಒಂದಿದೆ ಅಲ್ಲಿ. ಹೋಮ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅವರು ಒಬ್ಬರು ಸ್ಪೆಷಲೈಸರ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಸುನೀತಾ ಮೇಡಮ್ ಅವರು ಆ ಥರದ ಒಬ್ಬ ಹೆಣ್ಮಗಳು ಬರ್ತಾರೆ. ಅವರು ಟೋಟಲಿ ಜಿಲ್ಲೆಯದು ನ್ಯೂಟ್ರಿಷನಲ್ ಆಸ್ಪೆಕ್ಟ್ಸ್ ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ಓವರಾಲ್ ನ್ಯೂಟ್ರಿಷನಲ್ ಆಸ್ಪೆಕ್ಟ್ಸಲ್ಲೂ ಸಹ ನಮ್ಮ ಜಿಲ್ಲೆನ ಇಂಪ್ರೂವ್ ಮಾಡೋದು ಅವಕಾಶ ಆಗುತ್ತೆ. ಸ್ಪೆಷಲಿ ವಿತ್ ಸ್ಪೆಷಲ್ ಎಂಫಸಿಸ್ ಟು ಕೂಡ್ಲಿಗಿ ತಾಲೂಕು. ಸರ್ ಈಗ ನ್ಯೂಟ್ರಿಷನ್ ಇದು ಇನ್ನು ಗ್ರೇನ್ಸಿಗೆ ಸರ್ ಅಥವಾ ಎರಡಕ್ಕೂ ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಪೌಷ್ಟಿಕಾಂಶ ವಿಷಯದಲ್ಲಿ ಭಾಳ ಕೊರತೆ ಇದೆ. ಅಂಗನವಾಡಿಯಿಂದ ಮತ್ತು ಯಾವುದಾದ್ರು ಇಲಾಖೆಗಳಿಂದ ಪ್ರೆಗ್ನೆಂಟ್ ಲೇಡೀಸ್ಗೆ, ಆರೋಗ್ಯ ಇಲಾಖೆಯಿಂದ ಗರ್ಭಿಣಿಯಾದವ್ರಿಗೆ ಎಲ್ಲರಿಗೂ ಕೊಡ್ತಾರೆ. ಆದ್ರೂ ಯಾವ ಹಳ್ಳಿಗಳಿಗೆ ಹೋದ್ರೂ ಒಂದೇ ಒಂದು ಆರೋಗ್ಯವಂತ ಮಹಿಳೆನ ನಾನಂತೂ ನೋಡಿಲ್ಲ. ನಿಜವಾಗ್ಲೂ ಭಾಳ ನನಗೆ ವೈದ್ಯನಾಗಂತೂ ಭಾಳ ನೋವಾಗ್ತಾ ಇದೆ. ವಿಶೇಷವಾಗಿ ಮಕ್ಕಳು ನೋಡಿದ್ರೆ ನೀವು ಹೈಟ್ ನೋಡಿ ಹಳ್ಳಿಗಳಿಗೆ ಹೋದಾಗ ಆಯಿತಾ, 8ನೇ ಕ್ಲಾಸು SLC ಅಂತಾರೆ, ಪಾಪ ಅವ್ರ ಹೈಟೇ ಬೆಳೆದಿರುತ್ತೆ. ಯಾಕಂದರೆ ಅವ್ರ ಏಜಿಗೆ ತಕ್ಕಂಗೆ ಅವ್ರಿಗೆ ನ್ಯೂಟ್ರಿಷನ್ನು ಅವರು ಇದಕ್ಕೆ ತಕ್ಕಂಗೆ ಸಿಗ್ತಾರೆ. ಡೆಫಿಷಿಯನ್ಸಿ ಇದೆ, ಆ ಡೆಫಿಷಿಯನ್ಸಿಂದ ಮಾಲ್ ನ್ಯೂಟ್ರಿಷನಿಂದ ಸ್ಟಂಟೆಡ್ ಗ್ರೋತ್ ಅಷ್ಟೇ ಆಗ್ತಿರ್ತದೆ. ಸೊ ಇದು ಮತ್ತೆ ಇದರಿಂದ ಸೊ ಮತ್ತೆ ಇಷ್ಟು ನ್ಯೂಟ್ರಿಷನ್ಸ್ ಫುಡ್ ಸಪ್ಲೈ ಆದ್ರೂ ಕೂಡ ಯಾಕೆ ಆ ರೀತಿ ಆಗ್ತದೆ ಸರ್? ಅದು ಏನು ಪರಿಣಾಮ ಮಕ್ಕಳ ಮೇಲೆ? ಏನಾಗಿದೆ ಅಂತಂದ್ರೆ ಜೆನೆಟಿಕ್ ಒಂದು ಕಾರಣ ಆಯ್ತಾ. ಈಗೇನು ಈಗ ಸಡನ್ ಆಗಿ 5-10 ವರ್ಷದಿಂದ ಇವೆಲ್ಲ ಬದಲಾಗೋದಿಲ್ಲ. ಜೆನೆಟಿಕ್ ಅಂದ್ರೆ ಈಗ ಈ ಮಕ್ಕಳಿಗೆ ಸ್ವಲ್ಪ ಇದಾದ್ರೆ ನೆಕ್ಸ್ಟ್ ಅವ್ರ ಜನರೇಷನ್ ಈಗ ಮುಂಚೆ ತಲಾಂತರಗಳಿಂದ ಇದು ಎಲ್ಲ ಬಡತನದಿಂದ ಮತ್ತೆ ಫ್ಲೋರೈಡ್ ಕಂಟೆಂಟ್ ವಾಟರ್ಸ್ ಇವೆಲ್ಲವೂ ಆಡ್ ಆಗಿದಾವೆ ಸರ್. ಏಷ್ಯಾದಲ್ಲೇ ಹೈಯೆಸ್ಟ್ ಫ್ಲೋರೈಡ್ ಇತ್ತು ಸರ್ ಇಲ್ಲಿ. ನಮ್ಮ ನನ್ನ ಕೂಡ್ಲಿಗೆ ಅಲ್ಲಿ ತುಮಕೂರಲ್ಲಿ ನಮ್ಮ ತಾಲೂಕಿನವರು ಅವ್ರು ನನ್ನ ಮುಖ ನೋಡ್ಲಿಲ್ಲ ಅಂದ್ರೆ ಅವ್ರು ಅಲ್ಲಿ ನೋಡಿ ನಂಗೆ ಅಂದ್ರೆ ಆತರ ನಾನು ಅದನ್ನ ತುಂಬಾ ಸರಿ ಎಫರ್ಸಿಸ್ ಮಾಡಿದ್ದೀನಿ. ನಮ್ಮ ಕೂಡ್ಲಿಗಿ ತಾಲೂಕಿನ ಫ್ಲೋರೈಡ್ ಈಗ ನೋಡಿ ಅದು ನಮ್ಮ ಕೆರೆ ತುಂಬಿಸಿ ಯೋಜನೆದಿಂದ ಈ ಜಲ್ ಜೀವನ್ ಮಿಷನ್ ಇಂದ ನಾವು ಅದನ್ನೇ ಎಷ್ಟು ಸ್ಟ್ರೆಸ್ ಮಾಡ್ತಾ ಇದ್ವಿ, ಎಷ್ಟು ಇಂಪ್ರೂವ್ ಆಗುತ್ತೆ ಅಂದ್ರೆ. ಯಾಕಂದ್ರೆ ಈಗ ನಮ್ಮ ತುಂಗಭದ್ರಾ ನದಿ ಈಗ ನಿಮ್ಗೆಲ್ಲ ಗೊತ್ತಿರೋಂಥದ್ದು, ಅದು ನಮ್ಮ ಮಲೆನಾಡಿನ ನೀರು, ಅದು ಯಾವುದೇ ರೀತಿ ಆ ಥರ ಇದು ಫ್ಲೋರೈಡ್ ಕಂಟೆಂಟ್ ಎಲ್ಲ ಇಲ್ಲ. ಈಗ ಕೆರೆ ತುಂಬಿಸಿ ಯೋಜನೆ ಎಲ್ಲ ಬಂದಾಗ ಸೊ ಅಚ್ಚುಕಟ್ಟು ಪ್ರದೇಶ ಸುತ್ತಮುತ್ತ ಎಲ್ಲ ಸ್ವಲ್ಪ ನೀರಿಂದು ಈಗ ಎಲ್ಲ ನಮ್ಮ ಅಂತರ್ಜಲ ಮಟ್ಟ ಕೂಡ ಹೆಚ್ಚುತ್ತೆ. ಸೊ ಮತ್ತೆ ಎಲ್ಲ ಈ